ರಾಜ್ಯ ರಾಜಕೀಯದಲ್ಲಿ ಇವತ್ತು ಒಂದು ರೀತಿ ಬಿಗ್ ಡೇ ಅಂತಂದರೆ ತಪ್ಪಾಗಲ್ಲ. ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ನಿರ್ಣಾಯಕ ದಿನ. ರಾಜ್ಯ ರಾಜಕೀಯದಲ್ಲಿ ಇವತ್ತು ನಿಜಕ್ಕೂ ಕೂಡ ಬಿಗ್ ಡೇ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ನಿರ್ಣಾಯಕ ದಿನ. ಪ್ರಾಸಿಕ್ಯೂಷನ್ನಿಂದ ಪಾರಾಗ್ತಾರಾ ಸಿಎಂ? ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದನ್ನು ಪ್ರಶ್ನಿಸಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಇವತ್ತು ತೀರ್ಪು ಬರುತ್ತೆ. ಇನ್ನು ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ CBI ತನಿಖೆಯನ್ನು ವಾಪಸ್ ಪಡೆದಿತ್ತು ರಾಜ್ಯ ಸರ್ಕಾರ. ಇದನ್ನು ಪ್ರಶ್ನಿಸಿ CBI ಮತ್ತು ಯತ್ನಾಳ್ ಇಬ್ಬರು ಕೂಡ ಹೈಕೋರ್ಟ್ ಮೊರೆ ಹೋಗಿದ್ದರು. ಅದು ಕೂಡ ಇವತ್ತು ತೀರ್ಪು ಬರುತ್ತೆ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಮತ್ತೆ DK ವಿರುದ್ಧ CBI ತನಿಖೆ ಆಗುತ್ತಾ ಇಲ್ವಾ ಅಂತ. ಸೊ ಏನಾಗುತ್ತೋ ಏನೋ, ಎರಡು ಕೇಸು ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ಕವರೇಜ್. ಸಿಎಂ DCM ಪ್ರಕರಣಗಳ ವಿಚಾರದಲ್ಲಿ ಈಗ ಹೆಚ್ಚಿದೆ ಕುತೂಹಲ. ರಾಜ್ಯ ರಾಜಕಾರಣದಲ್ಲಿ ಇವತ್ತು ಬಿಸಿ ಬಿಸಿ ಪೊಲಿಟಿಕಲ್ ಗೇಮ್. ಸಿಎಂ ಪ್ರಾಸಿಕ್ಯೂಷನ್ ಅನುಮತಿ ಪ್ರಕರಣದ ವಿಚಾರಣೆ ಒಂದು ಕಡೆಯಾದರೆ, DCM DKಶಿ CBI ಕೇಸ್ ಸಂಬಂಧಪಟ್ಟಂತೆ ಇವತ್ತು ಆದೇಶ ಬರುತ್ತೆ. ಇಬ್ಬರಿಗೂ ಪೊಲಿಟಿಕಲ್ ಢವಢವ, ಇಬ್ಬರ ಭವಿಷ್ಯದ ಸುಳಿವು ಸಿಗುತ್ತಾ ಅಂತ. ಒಂದು ಹೊಸ ಕೇಸು, ಅದು ಸಿಎಂ ಪ್ರಾಸಿಕ್ಯೂಷನ್ದು. ಇನ್ನೊಂದು ಹಳೆ ಕೇಸು DK ಶಿವಕುಮಾರ್ದು. ಯಾರಿಗೆ ರಿಲೀಫು, ಯಾರಿಗೆ ಸಂಕಷ್ಟ? ಸಿದ್ದರಾಮಯ್ಯ DKಶಿ ಇಬ್ಬರಿಗೂ ಸಂಕಷ್ಟನಾ ಅಥವಾ ಇಬ್ಬರಿಗೂ ರಿಲೀಫ್ ಸಿಗುತ್ತಾ? ಒಂದೇ ದಿನ ಎರಡು ಕೇಸ್ನ ಕುತೂಹಲ ಇದೆ. ಎಲ್ಲ 4:30, 5 ಗಂಟೆ ಒಳಗಡೆ ಈ ತೀರ್ಪುಗಳನ್ನು ನಿರೀಕ್ಷೆ ಮಾಡ್ಬೋದು. ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಇವತ್ತೇ ತೀರ್ಪು ಬರುತ್ತಾ, ವಿಚಾರಣೆ ಮುಂದಕ್ಕೆ ಹಾಕ್ತಾರಾ ಗೊತ್ತಿಲ್ಲ. ಉಪಮುಖ್ಯಮಂತ್ರಿಗಳ ವಿಚಾರದಲ್ಲಿ ಇವತ್ತು CBI ತನಿಖೆ ಆಗಬೇಕಾ ಬೇಡವಾ ಅಂತ ತೀರ್ಪು ಬರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರಿಗೂ ಕೂಡ ಒಂದು ರೀತಿ ಇವತ್ತು ಬಿಗ್ ಡೇ. ಸೊ ಪೊಲಿಟಿಕಲ್ ಲೆಕ್ಕಾಚಾರಗಳು ಏನು ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ? ಅರವಿಂದ್, ಖಂಡಿತವಾಗಿ ಕೂಡ ಈ ರೀತಿಯ ದಿನ ಒಂದು ರೀತಿಯಲ್ಲಿ ಅಪರೂಪ ಅಂತಲೇ ಹೇಳ್ಬೋದು. ಯಾಕೆಂದರೆ ನಂಬರ್ 1 ಮತ್ತು ನಂಬರ್ 2 ಸ್ಥಾನದಲ್ಲಿರ್ತಕ್ಕಂಥವರ ಇಬ್ಬರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಕೋರ್ಟ್ನಲ್ಲಿ ಒಬ್ಬರದ್ದು ಬಗ್ಗೆ ವಿಚಾರಣೆ ನಡೀತಿದೆ, ಇನ್ನೊಬ್ಬರ ಬಗ್ಗೆ ತೀರ್ಪು ಬರ್ತಕ್ಕಂಥ ದಿನ. ಹಾಗಾಗಿ ಇಬ್ಬರ ವಿಚಾರದಲ್ಲಿ ಏನಾಗುತ್ತೆ ಕೋರ್ಟ್ ಕಲಾಪದಲ್ಲಿ ಅನ್ನೋದ್ರ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಬೇರೆ ಬೇರೆ ರೀತಿಗಳ ಚರ್ಚೆಗಳು ಆಗ್ತಾ ಇತ್ತು. ಅಂದರೆ ಈ ಒಂದು ಮೂಢ ಹಗರಣ ವಿಚಾರದಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರ ಪರ ಇದ್ದರೂ ಕೂಡ ಪ್ಲಾನ್ ಬಿ ಏನಾದರೂ ಇರುತ್ತಾ ಅನ್ನೋ ವಿಚಾರವಾಗಿ. ಹಾಗಾಗಿ ನಂಬರ್ 2 ಒಂದು ರೀತಿಯಲ್ಲಿ ಚಾಲ್ತಿಯಲ್ಲಿ ಇರ್ತಿದ್ರು. ಆದರೆ ಈಗ ನಂಬರ್ 1, ನಂಬರ್ 2 ಚಾಲ್ತಿಯಲ್ಲಿ ಇರ್ತಕ್ಕಂಥ ಕಾರಣ ನಂಬರ್ 3 ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕಾರಣ ಕೋರ್ಟ್ನಲ್ಲಿ ಇರ್ತಕ್ಕಂಥ ಈ ಒಂದು ಕೇಸ್ಗಳು. ಹಾಗಾಗಿ ಇವತ್ತು ಆ ಒಂದು DK ಶಿವಕುಮಾರ್ ಅವರ ವಿಚಾರದಲ್ಲಿ CBI ಸಲ್ಲಿಸಿರ್ತಕ್ಕಂಥ ಮೇಲ್ಮನವಿ ಅರ್ಜಿಯನ್ನು ಏನಾರು ಪುರಸ್ಕರಿಸಿ ಜೊತೆಗೆ ಆ ಒಂದು CBI ತನಿಖೆ ನಡೀಬೇಕು ಅಂತ ಅನುಮತಿ ಕೊಡ್ತದೋ ಅಥವಾ ಇಲ್ಲ ಈಗಾಗಲೇ ರಾಜ್ಯ ಸರ್ಕಾರ ಹಿಂಪಡೆದಿರ್ತಕ್ಕಂಥ ಕಾರಣಗಳಿಗೋಸ್ಕರವಾಗಿ ಆ ಒಂದು DK ಶಿವಕುಮಾರ್ ಅವರಿಗೆ ಏನಾದ್ರು ರಿಲೀಫ್ ಕೊಡುತ್ತೋ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಆ ಒಂದು ಆದೇಶವನ್ನು ವಾಪಸ್ ಪಡ್ಕೊಂಡು ಲೋಕಾಯುಕ್ತ ವಿಚಾರಣೆಯನ್ನು ಕೂಡ DK ಶಿವಕುಮಾರ್ ಅವರು ಎದುರಿಸಿರ್ತಕ್ಕಂಥದ್ದು. ಹಾಗಾಗಿ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಈ ಒಂದು ತೀರ್ಪು ಏನಿದೆ ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳ್ಬೋದು. DK ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಇದು ಸಾಕಷ್ಟು ಒಂದು ರೀತಿಯಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ. ಇನ್ನುಳಿದಂತೆ ಆ ಒಂದು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದರ ವಿಚಾರಣೆಯು ಕೂಡ ಸುದೀರ್ಘವಾಗಿ ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತೇ ಆದೇಶ ಬರುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಇನ್ನೊಂದಷ್ಟು ದಿನ ಮುಂದಕ್ಕೆ ಹೋಗ್ಬೋದು ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ. ಅಂತಿಮವಾಗಿ ಕೋರ್ಟ್ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಇವತ್ತು ಬಹುತೇಕ ಒಂದು ರೀತಿಯಲ್ಲಿ ವಾದ ಅಂದರೆ ಹೆಚ್ಚಿನ ಸಮಯದಲ್ಲಿ ನಡೆಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ CM ಅವರ ಪಾಲಿಗೂ ಕೂಡ ಇವತ್ತಿನ ದಿನ ಒಂದು ರೀತಿಯಲ್ಲಿ ಮಹತ್ವದ್ದು ಅಂತಲೇ ಹೇಳ್ಬೋದಾಗಿದೆ ಅರವಿಂದ್.